ತರಕಾರಿ ಸಾಂಬಾರನ್ನು ಮಾಡೋದನ್ನು ನೋಡೋಣ. ಮೊದಲು ನಾನು ತೊಗರಿಬೇಳೆಯನ್ನು ಬೇಯಿಸಿಟ್ಟುಕೊಂಡಿದ್ದೇನೆ. ನಂತರ ನಾನು ತರಕಾರಿಯನ್ನು ಅದರಲ್ಲಿ ಹಾಕಿಕೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಒಂದು ಬಾಣಲೆಯನ್ನು ಇಟ್ಟುಕೊಂಡು ಒಗ್ಗರಣೆ ಮಾಡಿಕೊಳ್ಳೋಣ. ಅದರಲ್ಲಿ ಒಗ್ಗರಣೆ ಆದ ನಂತರ ನಾವು ಒಂದು ಒಗ್ಗರಣೆಯಲ್ಲಿ ನಾವು ಒಂದು ದಪ್ಪಗಿನ ಟೊಮೆಟೊವನ್ನು ಹಾಕಿಕೊಳ್ಳೋಣ. ದಪ್ಪಗಿನ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದನ್ನು ನಾವು ಕಾಯಿಸುವ ಸಾಂಬಾರಿನಲ್ಲಿ ಹಾಕಿಕೊಳ್ಳೋಣ. ಸಾಂಬಾರಿನಲ್ಲಿ ಹಾಕಿಕೊಂಡು ಅದರಲ್ಲಿ ನಾವು 1 ಸ್ಪೂನ್ ಧನಿಯಾ ಪುಡಿ, ನಂತರ ಅದರಲ್ಲಿ 1 ಸ್ಪೂನ್ ಖಾರದ ಪುಡಿ, ನಂತರ MTR ಸಾಂಬಾರ್ ಪೌಡರನ್ನು ಹಾಕಿಕೊಳ್ಳೋಣ. 1 ಪಾಕೆಟ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಂತರ ಒಂದು ಅರ್ಧ ಕಪ್ಪಿನಷ್ಟು ಹುಣಸೆಹಣ್ಣು ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಗೊಜ್ಜು ಹಾಕ್ಕೊಂಡು ನಾವು 10 ನಿಮಿಷ ಕಾಯೋದಕ್ಕೆ ಬಿಟ್ಟು ಸಾಂಬಾರು ಕಾದಿದ ನಂತರ ನಾವು ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ನಾವು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.